ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಜೀವನ್ ಲಾಗ್. ಇವತ್ತು ಏನು ಅಂದರೆ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಹಂಗೆ ಹೋಗೋಣ ಅಂತ ನೋಡಿದೆ. ಫೋನ್ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಗಿಲ್ಲಿ ಬಿಗ್ ಬಾಸ್ ಕನ್ನಡ ಗಿಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ತಗೊಂಡಿದ್ದಾರೆ 2 ದಿನದಲ್ಲೇ. ತುಂಬ ಖುಷಿ ಆಯಿತು. ಇದು ಆಕ್ಚುಲಿ ಚೆನ್ನಾಗಿರೋದು. ಇವತ್ತು ರೆಡಿಯಾಗಿ ಒಂಚೂರು ಶಿವಮೊಗ್ಗ ಪ್ರೆಸ್ ಹತ್ರ ಒಂಚೂರು ಕೆಲಸ ಇತ್ತು. ನಮ್ಮ ಸಂಘದ ಒಂದು ಫಂಕ್ಷನ್ ಇತ್ತು, ಅದನ್ನು ಅನೌನ್ಸ್ ಮಾಡೋಕ್ಕೆ ಅಲ್ಲಿ ಶಿವಮೊಗ್ಗ ಪ್ರೆಸ್ ಹತ್ರ ಹೋಗಿದ್ವಿ. ಅಲ್ಲಿ ಹೋಗಿ ಆ ಪ್ರೆಸ್ಸಿಂದು ಅದು ಇದು ಅನೌನ್ಸ್ ಮಾಡಿ ಆಮೇಲೆ ಅಲ್ಲಿಂದ ಒಂಚೂರು SP ಫಂಕ್ಷನಿಗೆ ಇನ್ವೈಟ್ ಮಾಡೋದಿತ್ತು, ಶಿವಮೊಗ್ಗ SP. ಆಮೇಲೆ ಅಲ್ಲಿ ಶಿವಮೊಗ್ಗ SP ಆಫೀಸಿಗೆ ಹೋಗಿ ಅಲ್ಲೋಗಿ ಇನ್ವೈಟ್ ಮಾಡಿ ಅಲ್ಲಿಂದ ಹೊರಡ್ಬೇಕಾದ್ರೆ ನನಗೆ ಇವತ್ತು EVS ಟೀಕಿಂಗ್ ಎಕ್ಸಾಮ್ ಇತ್ತು. ಆಮೇಲೆ ಮರ್ತೆ ಹೋಗಿದ್ದೆ. ಆ ಟೀಕಿಂಗ್ ಎಕ್ಸಾಮಿಗೆ ಹೋಗ್ಬೇಕು ಅಂತ ಹೇಳಿ ಹೋಗಿ ಆಮೇಲೆ ಮನೆಗೆ ಹೋಗಿ ಒಂದು ಸ್ವಲ್ಪ ಓದ್ಕೊಂಡು ಆಮೇಲೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಅಲ್ಲಿಂದ ಹೊರಟೆ ಕಾಲೇಜ್ ಕಡೆ ಹೊರಟೆ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋದ್ವಿ ಕಾಲೇಜಿಗೆ. ಗಾಡಿ ತೊಗೊಂಡೇ ಹೋದೆ, ಯಾಕಂದರೆ ಅರ್ಧ ಗಂಟೆ ಅಷ್ಟೇ ಎಕ್ಸಾಮ್ ಇದ್ದಿದ್ದು. ಹೋಗಿ ಅರ್ಧ ಗಂಟೆಲಿ ಎಕ್ಸಾಮ್ ಬರಿಬೇಕಿತ್ತು ಅಂತ ಹೊರಟ್ವಿ. ಅರ್ಧ ಗಂಟೆ ಇತ್ತು ಎಕ್ಸಾಮ್ ಅಂತ. EVS ಟಿಕ್ ಹಾಕೋದು. ಕಾಲೇಜ್ ಕಡೆ ನಾನು ನನ್ನ ಫ್ರೆಂಡ್ ಗಾಡಿ ತೊಗೊಂಡು ಹೊರಟಿದ್ವಿ. ಕಾಲೇಜ್ ಕಡೆ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ನನಗೆ ಒಂದು ಫಂಕ್ಷನ್ ಅನ್ನಲ್ಲ, ಅದ್ರ ಕ್ರಿಕೆಟ್ ಮ್ಯಾಚೆಲ್ಲ ಇತ್ತು. ಒಂಚೂರು ಅಲ್ಲಿ ಒಂಚೂರು ಕೆಲಸ ಇತ್ತು ಅಂತ ಒಂಚೂರು ಮಾರ್ಕೆಟಿಗೆ ಹೋಗೋದಿತ್ತು. ಮಾರ್ಕೆಟಿಗೆ ಹೋಗಿ ಒಂಚೂರು ತರಕಾರಿ ಕೆಲವೊಂದು ತೊಗೊಬೇಕಿತ್ತು. ಆಮೇಲೆ ಹೋಗೋದೆಲ್ಲ ಒಂಚೂರು ತೊಗೊಂಡು ಅಲ್ಲಿಂದ ಬರ್ತಾ ಇನ್ನೊಂದೇನು ಅಂದರೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಬರ್ತಡೇ. ಹುಟ್ಟು ಹಬ್ಬದ ಶುಭಾಶಯಗಳು ರಕ್ಕಿ ಬಾಯ್ ಅಂತ ಹೇಳ್ತಾ ತುಂಬ ಖುಷಿ ಆಯಿತು. ಆಮೇಲೆ ಅವ್ರದ್ದು ಮೆಟ್ರೋ ಇದ್ದ ಮೇಲೆ ಪೋಸ್ಟರ್ ಹಾಕಿರೋದು ಎಲ್ಲ ತುಂಬ ಖುಷಿ ಆಯಿತು. ಆಮೇಲೆ ಟ್ರೈಲರ್ ನೋಡಿದ್ರೆ ತುಂಬ ಜನ, ನಾನು ನೋಡಿದೆ. ಅರೆ ಅದು ಥಿಂಕಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಅದು ಏನು ಅಂತ ಅರ್ಥ ಆಗಿಲ್ಲ. ಆಮೇಲೆ ಸುಮ್ಮನೆ ಏನೋ ಅದು ಆಮೇಲೆ ಫುಲ್ ಮೂವಿ ಬಂದಾಗಲೇ ಗೊತ್ತಾಗೋದು ಇದು ಟಾಕ್ಸಿಕ್ ಇದ್ರದ್ದು. ಅಲ್ಲಿ ನನಗೇನೋ ಅಷ್ಟು ಕ್ರಿಯೇಟಾಗಿ ಥಿಂಕ್ ಮಾಡಿದ್ದಾರೆ ಅನ್ನಿಸ್ತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಮೇಲೆ ನಮಗೆ ಯಾವಾಗಲೂ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ರಾಕಿ ಬಾಯ್ ಮೇಲೆ. ನಾನೊಬ್ಬ ರಾಕಿ ಬಾಯ್ ಫ್ಯಾನು. ಆಮೇಲೆ ಅಲ್ಲಿಂದ ಒಂಚೂರು ನಮ್ಮ ಸಂಘದೊಂದು ಕ್ರಿಕೆಟ್ ಮ್ಯಾಚ್ ಇತ್ತು ಶನಿವಾರ. ಅಲ್ಲಿ ಹೋಗಿ NES ಗ್ರೌಂಡ್, ಶಿವಮೊಗ್ಗದಲ್ಲಿ NES ಗ್ರೌಂಡ್ ಅಂತ ಇದೆ, ಅಲ್ಲಿ ಶನಿವಾರ ಕ್ರಿಕೆಟ್ ಮ್ಯಾಚ್ ಇದೆ. ನೋಡೋಕೆ ಇಷ್ಟ ಇರೋರು ಬಂದು ನೋಡ್ಬೋದು. ಅಲ್ಲಿ ಹೋಗಿ ಕ್ರಿಕೆಟ್ ಮ್ಯಾಚ್ ಎಲ್ಲ ನೋಡ್ತಾ ಅಲ್ಲಿ ಕೆಲವ್ರು ಆಡ್ತಾಯಿದ್ರು. ಆಡೋದು ಮುಗಿದ್ಮೇಲೆ ಒಂಚೂರು ಕ್ಲೀನಿಂಗು, ಅಲ್ಲಿ ಬಾರ್ಡ್ರು ಪೇಂಟು ಅದೆಲ್ಲ ಒಂಚೂರು ಕೆಲಸ ಇತ್ತು. ಅದೇ ಮುಗಿಸಿ ಮನೆಗೆ ಬರೋಕ್ಕೆ ನೈಟ್ ಆಗ್ಬಿಡ್ತು. ಇವತ್ತಿನ ವ್ಲಾಗ್ ಇಲ್ಲಿ ಮುಗೀತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಬಿ ಸೇಫ್. ಅಷ್ಟೇ.